ಕ್ಯಾನ್ರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಹೊನ್ನಳ್ಳಿಯ ಸಂಜಯ್ ದತ್ತ ನಾಯಕ್. ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ವಿದ್ಯಾರ್ಥಿಗೆ ಸನ್ಮಾನಿಸಿ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಶಾಸಕರು. ಭಾರೀ ಮಳೆಯಿಂದ ಬಡಗಣಿ ನದಿ ಉಕ್ಕಿ ಹರಿದಿದ್ದು ತಗ್ಗು ಪ್ರದೇಶದ ನೂರಾರು ಮನೆಗಳು ಜಲಾವೃತ. ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ಸಾರ್ವಜನಿಕರ ಆಸ್ತಿಗೆ. ಜಿಲ್ಲೆಯಲ್ಲಿ ಮಂಗಳವಾರ 75 ಮಂದಿಗೆ ಕೊರೋನಾ ಪಾಸಿಟಿವ್. 69 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ. 888 ಮಂದಿಗೆ ನಡೆಯುತ್ತಿದೆ ಚಿಕಿತ್ಸೆ. ಇದೀಗ ವಾರ್ತೆಗಳ ವಿವರ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಕುಮಟಾ ಹೊನ್ನಳ್ಳಿಯ ಸಂಜಯ್ ದತ್ತ ನಾಯಕ್ ಅವರಿಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಸನ್ಮಾನಿಸಿದರು. ಸೋಮವಾರ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಕುಮಟಾದ ಎಸ್ವಿಕೆ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಜಯ್ ದತ್ತ ನಾಯಕ್ ಅವರು 625ಕ್ಕೆ 623 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾರೆ. ಇಡೀ ರಾಜ್ಯದಲ್ಲಿ ಕುಮಟಾ ತಾಲೂಕನ್ನು ಗುರುತಿಸುವಂತೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿ ಸಂಜಯ್ ಅವರ ಮನೆಗೆ ಭೇಟಿ ನೀಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ಬಾಲಕನಿಗೆ ಶುಭ ಹಾರೈಸಿದರು. ಅಲ್ಲದೆ ಸಾಲು ಹೊದಿಸಿ ಸನ್ಮಾನಿಸಿ 5,000 ರೂಪಾಯಿ ಆರ್ಥಿಕ ನೆರವು ನೀಡುವ ಮೂಲಕ ಪ್ರೋತ್ಸಾಹಿಸುವ ಕಾರ್ಯ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ಸಂಜಯ್ ನಾಯಕ್ ಅವರ ಸಾಧನೆಗೆ ಕಾರಣರಾದ ಪಾಲಕರು ಮತ್ತು ಎಸ್ವಿಕೆ ಪ್ರೌಢಶಾಲೆ ಶಿಕ್ಷಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಅಲ್ಲದೆ ನಮ್ಮ ಕೊಂಕಣ ಎಜುಕೇಷನ್ ಟ್ರಸ್ಟ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎನ್ನುವುದಕ್ಕೆ ಪ್ರತಿ ಸಾರಿಯ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯ ಫಲಿತಾಂಶ ಗಮನಿಸಿದಾಗ ತಿಳಿದುಬರುತ್ತದೆ. ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಎಂಬ ಹೆಗ್ಗಳಿಕೆ ಇದೆ. ಕಳೆದ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ನ ಬಾಡದ ನಾಗಾಂಜಲಿ ನಾಯ್ಕ್ ಪಡೆದಿದ್ದರು. ಈ ಬಾರಿ ಸಂಜಯ್ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆಯುವ ಮೂಲಕ ಕುಮಟಾಕ್ಕೆ ಕೀರ್ತಿ ತಂದಿದ್ದಾರೆ. ಅವರ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಮುಂದೆ ಅವನ ಒಂದು ವಿದ್ಯೆ ಅಂದರೆ ಅವನ ವಿದ್ಯಾಭ್ಯಾಸ ಬೇರೆ ಬೇರೆ ಇದರಲ್ಲಿ ಅವನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ IAS ಅಧಿಕಾರಿ ಆಗ್ತಾನೆ ಅನ್ನುವಂಥದ್ದನ್ನು ಅವನಿಗೆ ಬಿಟ್ಟಂಥದ್ದು. ಅದರ ಜೊತೆಗೆ ಅವನ ತಂದೆ ಮತ್ತು ತಾಯಿಯಂದಿರು ಇಬ್ಬರು ಶಿಕ್ಷಕರು ಇರೋದರಿಂದ ಅವರ ಒಂದು ಮಾರ್ಗದರ್ಶನವೂ ಅವನಿಗೆ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ. ಭಾಳ ಸಂತೋಷದ ಸಂಗತಿ ಇವತ್ತಂತೂ ಇದೆ ನನಗೆ ಅನ್ನುವಂಥದ್ದನ್ನು. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ರ್ಯಾಂಕ್ ನಮ್ಮ ತಾಲೂಕಿಗೆ ಬರಲಿ ಅನ್ನುವಂಥದ್ದನ್ನು, ಇದರ ಜೊತೆಗೆ ನಮ್ಮ ಉತ್ತರ ಕನ್ನಡ ಇದು ಜಿಲ್ಲಾ ಶೈಕ್ಷಣಿಕ ವಿಭಾಗಕ್ಕೆಲ್ಲ ಇವನು ಪ್ರಥಮ ಸ್ಥಾನ ಗಳಿಸಿದ್ದಾನೆ. ನೆರೆ ಜಿಲ್ಲೆ ನಮ್ಮ ನೆರೆ ತಾಲೂಕು ಸಿರ್ಸಿ ಫಸ್ಟ್ ರ್ಯಾಂಕ್ ಬಂದಿದೆ. ಅದು ನಮ್ಮ ಭಾಳ ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಫಸ್ಟ್ ರ್ಯಾಂಕ್ ಈಗ ಬಂದಿದ್ದು ಭಾಳ ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನು. ಹೀಗೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ. ಮತ್ತು ನಮ್ಮ ಸರ್ಕಾರನೂ ಸಹ ಈ ಸಾರಿ ಬಹುಶಃ ತಮಗೆಲ್ಲ ಗೊತ್ತಿದೆ, ಕೋವಿಡ್ ಆದಂಥ ಸಂದರ್ಭದಲ್ಲಿ SSLC ಪರೀಕ್ಷೆನೇ ಆಗೋದಿಲ್ಲ, ಎಕ್ಸಾಮೇ ಆಗೋದಿಲ್ಲ ಅನ್ನುವಂಥ ಒಂದು ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಫಲಿತಾಂಶ ಸಹ ಇವತ್ತು ಬಂದಿದೆ ಅನ್ನುವಂಥ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಹೇಶ್ ನಾಯ್ಕ್, ಬಿಜೆಪಿ ಮುಖಂಡರಾದ ನಿತ್ಯಾನಂದ್ ನಾಯ್ಕ್, ರಾಮು ಕೆಂಚನ್, ಹರಿಹರ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ವತಿಯಿಂದ BO RL ಭಟ್ ಅವರು ಸಂಜಯ್ ನಾಯಕ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಸಂಜಯ್ ಅವರ ಸಾಧನೆ ನಿಜಕ್ಕೂ ನಮ್ಮ ಕುಮಟಾ ಸೇರಿದಂತೆ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ತಾಲೂಕಿನಲ್ಲಿರುವ ಎಲ್ಲಾ ಶಾಖೆಗಳು ಉತ್ತಮ ಫಲಿತಾಂಶ ತಂದುಕೊಡುವ ಮೂಲಕ ಸಂತಸ ತಂದಿದೆ ಎಂದರು. ತಾಲೂಕಿನ 35 ಪ್ರೌಢಶಾಲೆಗಳಲ್ಲಿ 15 ಪ್ರೌಢಶಾಲೆಗಳು A ಗ್ರೇಡ್ ಫಲಿತಾಂಶ, 15 ಪ್ರೌಢಶಾಲೆಗಳು B ಗ್ರೇಡ್ ಹಾಗೂ 5 ಪ್ರೌಢಶಾಲೆಗಳು C ಗ್ರೇಡ್ ಫಲಿತಾಂಶವನ್ನು ಕೊಟ್ಟಿದೆ. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ 100% ಫಲಿತಾಂಶವನ್ನು ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬಂದಿದೆ. ಸತತ 10 ವರ್ಷಗಳಿಂದ ಈ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ 90ಕ್ಕಿಂತ ಹೆಚ್ಚು ಅಂಕಗಳನ್ನು 9 ಪ್ರೌಢಶಾಲೆಗಳು ನಮ್ಮ ತಾಲೂಕಿನಲ್ಲಿ ಪಡೆದಿದ್ದಾರೆ. ಜೊತೆಗೆ ಇವತ್ತು ಟಾಪ್ 10 ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ 24 ವಿದ್ಯಾರ್ಥಿಗಳು ಟಾಪ್ 10 ವಿದ್ಯಾರ್ಥಿಗಳು ಈ ಅಂಕಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ CVSK ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ಸಂಜಯ್ ದತ್ತ ನಾಯ್ಕ್ 623 ಅಂಕಗಳನ್ನು ಪಡೆದು ನಮ್ಮ ಕಾರವಾರ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು, ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯೋದ್ರ ಜೊತೆಗೆ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾನೆ ಅಂತ ಹೇಳೋದಕ್ಕೆ ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ದೈಹಿಕ ಪರಿವೀಕ್ಷಕ ವಿಠೋಬ್ ನಾಯಕ್, ಶಿಕ್ಷಣ ಸಂಯೋಜಕ PM ಮುಕ್ರಿ, ಶಿಕ್ಷಕ ಕಿರಣ್ ನಾಯ್ಕ್ ಇತರರು ಇದ್ದರು. ಕ್ಯಾನ್ರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಬಾಡಕಾಗಲ್ನ ಜನತಾ ವಿದ್ಯಾಲಯ ಪ್ರೌಢಶಾಲೆಯು SSLC ಪರೀಕ್ಷೆಯಲ್ಲಿ 90% ಫಲಿತಾಂಶ ದಾಖಲಿಸುವ ಮೂಲಕ ಸಾಧನೆ ಮಾಡಿದೆ. ಕುಮಟಾ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವ ಬಾಡಕಾಗಲ್ನ ಜನತಾ ವಿದ್ಯಾಲಯ ಪ್ರೌಢಶಾಲೆಯು SSLC ಪರೀಕ್ಷೆಯಲ್ಲಿ 95% ಫಲಿತಾಂಶ ದಾಖಲಿಸುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದೆ.
ಶಾಲೆಯ ವಿದ್ಯಾರ್ಥಿನಿ ಭೂಮಿಕಾ ಮಂಜುನಾಥ್ ಮಡಿವಾಳ್ ಶೇಕಡಾ 97.92 ಅಂಕ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ದೀಕ್ಷಾ ಬಾಬು ನಾಯ್ಕ್ ಶೇಕಡಾ 93.70 ಅಂಕ ಗಳಿಸಿ ದ್ವಿತೀಯ ಸ್ಥಾನ ಮತ್ತು ಗಾಯತ್ರಿ ಜಿ ಪಟಗಾರ್ ಶೇಕಡಾ 93.12 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಪರೀಕ್ಷೆ ಬರೆದಿದ್ದ 57 ವಿದ್ಯಾರ್ಥಿಗಳ ಪೈಕಿ 54 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಅವರಲ್ಲಿ 7 ಮಂದಿ ಡಿಸ್ಟಿಂಕ್ಷನ್, 43 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಶಾಲೆಯ ಆಡಳಿತ ಮಂಡಳಿ, ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದ ಮತ್ತು ಊರ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ವಿದ್ಯಾರ್ಥಿನಿ ಭೂಮಿಕಾ ಮಡಿವಾಳ ಮಾತನಾಡಿದ್ದು ಹೀಗೆ. ನಮಸ್ಕಾರ. SLC ರಿಸಲ್ಟ್ ನಂದು 97.92 ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನನಗೆ ಇಷ್ಟು ಪರ್ಸೆಂಟೇಜ್ ತೆಗಲಿಕ್ಕೆ ಸಹಕರಿಸಿದಂಥ ನಮ್ಮ ಶಿಕ್ಷಕ ವೃಂದದವರಿಗೂ, ಶಾಲಾ ವೃಂದದವರಿಗೂ ಮತ್ತು ನಮ್ಮ ಪೋಷಕರಿಗೂ, ಊರಿನ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ. ನಮ್ಮ ಶಾಲೆ ಜನತಾ ವಿದ್ಯಾಲಯ ಬಾಡಕಾಗಲದಲ್ಲಿ ಈ ಸರಿ ನಮ್ಮದು 95% ರಿಸಲ್ಟ್ ಆಗಿದೆ ಶಾಲೆಯದ್ದು. ಹಾಗೆಯೇ ಟಾಪರ್ ಆಗಿ ಭೂಮಿಕಾ ಮಂಜುನಾಥ್ ಮಡಿವಾಳ್ ಅಂತ ಹೇಳಿ, ಹಾಗೆ ಸೆಕೆಂಡ್ ಹೈಯೆಸ್ಟ್ ದೀಕ್ಷಾ ಬಾಬು ನಾಯಕ್ ಅಂತ ಹೇಳಿ, ಅವಳು 93.70. ಥರ್ಡ್ ಹೈಯೆಸ್ಟ್ ಗಾಯತ್ರಿ ಜಿ ಪಟಗಾರ್ ಅಂತ ಹೇಳಿ, ಅವಳು 93.12. ಹೀಗೆ ನಮ್ಮಲ್ಲಿ ಮೂವರು ಟಾಪರ್ ಆಗಿ ಇಲ್ಲಿ ಮಾರ್ಕ್ಸ್ ಅನ್ನು ಚೆನ್ನಾಗಿ ಪಡೆದಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ 7 ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಮತ್ತೆ 43 ಜನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಯಾರು ಪಾಸ್ ಕ್ಲಾಸ್ ಇಲ್ಲ. ಈ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ಬಹುತೇಕ ವಿದ್ಯಾರ್ಥಿಗಳು ಬಡ ಮತ್ತು ರೈತಾಭಿ ವರ್ಗದ ಮಕ್ಕಳಾಗಿದ್ದು, ಉತ್ತಮ ಗುಣಮಟ್ಟದ ಶಿಕ್ಷಣ ಈ ಶಾಲೆಯಲ್ಲಿ ದೊರೆಯುತ್ತಿರುವುದರಿಂದ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಕಾರಣವಾಗಿದೆ ಎಂದು ಸ್ಥಳೀಯರಾದ ವಸಂತ್ ನಾಯ್ಕವಾಡ ಹೆಮ್ಮೆಪಟ್ಟರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ಶಿರಸಿಯ ಮಾರಿಕಾಂಬಾ ಶಾಲೆಯ ಸನ್ನಿಧಿ ಹೆಗಡೆ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸೋಮವಾರ ಪ್ರಕಟವಾದ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಸನ್ನಿಧಿ ಹೆಗಡೆ ಅವರು ಶಿರಸಿಯ ಪ್ರಗತಿ ನಗರದ ಡಾಕ್ಟರ್ ಮಹಾಬಲೇಶ್ವರ ಹೆಗಡೆ ಹಾಗೂ ವೀಣಾ ಹೆಗಡೆ ದಂಪತಿಯ ಮುದ್ದಿನ ಮಗಳಾಗಿದ್ದಾಳೆ. ತನ್ನ ಸಾಧನೆಗೆ ಶಿಕ್ಷಕ ವೃಂದ ಮತ್ತು ಪಾಲಕರ ಸಹಕಾರವೇ ಪ್ರೇರಣೆ ಎಂದ ಸನ್ನಿಧಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇವರ ತಂದೆ ಮಹಾಬಲೇಶ್ವರ ಹೆಗಡೆ ಅವರು ಕಾರವಾರದ ಆರೋಗ್ಯ ಇಲಾಖೆಯಲ್ಲಿ ಹಿರಿಯ ವೈದ್ಯ, ತಂದೆಯಂತೆಯೇ ಡಾಕ್ಟರ್ ಆಗುವ ಕನಸು ಕಟ್ಟಿಕೊಂಡಿದ್ದಾರೆ. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬರುವ ನಿರೀಕ್ಷೆ ಇತ್ತು ಎಂದು ತಿಳಿಸಿದ ಅವರು, ಅದಕ್ಕೆ ತಕ್ಕಂತೆ ಅಭ್ಯಾಸವನ್ನ ಮಾಡಿದ್ದೆ. ನಾನು ಯಾವುದೇ ಟ್ಯೂಷನ್ಗೂ ಹೋಗಿರಲಿಲ್ಲ. ಕೊರೋನಾ ಸಂದರ್ಭದಲ್ಲಿ ಶಾಲೆಯಲ್ಲಿ ರಚಿಸಿದ ವಾಟ್ಸ್ಆಪ್ ಗ್ರೂಪ್, ಜೂಮ್ ಮೀಟಿಂಗ್ ಮೂಲಕ ನಿರಂತರತೆ ಕಾಪಾಡಿಕೊಂಡು ಪಾಠಗಳ ಪುನರ್ಮನನ ಮಾಡಿಕೊಂಡಿದ್ದೆ. ಓದುವ ಮನಸ್ಸು ಬಂದಾಗ ಶ್ರದ್ಧೆಯಿಂದ ಓದುತ್ತಿದ್ದೆ. ಮನೆಯವರ ಸಹಕಾರ ಕೂಡ ಲಭಿಸಿದ ಕಾರಣ ಉತ್ತಮ ಫಲಿತಾಂಶ ಬರಲು ಸಾಧ್ಯವಾಯಿತು ಎಂದರು. ಕೊರೋನಾ ಆತಂಕದ ನಡುವೆ ಎಲ್ಲಿ ಪರೀಕ್ಷೆ ರದ್ದಾಗುತ್ತದೆಯೋ ಎಂದು ಬೇಸರಗೊಂಡಿದ್ದ ಸನ್ನಿಧಿಗೆ ಎಕ್ಸಾಮ್ ಆರಂಭವಾದ ದಿನ ಖುಷಿಗೆ ಪಾರವೇ ಇರಲಿಲ್ಲವಂತೆ. ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದು, ನಾನು ಲಾಕ್ಡೌನ್ ವೇಳೆಯೂ ಪರೀಕ್ಷೆಗೆ ನಿರಂತರ ಅಭ್ಯಾಸ ಮಾಡುತ್ತಿದ್ದೆ. ಯಾವಾಗ ಪರೀಕ್ಷೆ ಮಾಡುತ್ತಾರೋ ಎಂದು ಕಾಯುತ್ತಿದ್ದೆ. ಈ ನಡುವೆ ಪರೀಕ್ಷೆ ರದ್ದಾಗುತ್ತೆ ಎಂಬ ಸುದ್ದಿಯೂ ಹರಿದಾಡಿತ್ತು. ಆಗ ತುಂಬಾ ನಿರಾಶೆಯೂ ಆಯಿತು. ಸದ್ಯ ಪರೀಕ್ಷೆ ನಡೆಸಿದ್ದು ಖುಷಿಯಾಯಿತು ಎಂದಿದ್ದಾರೆ. ಹಲವು ವರ್ಷಗಳಿಂದ ಉತ್ತಮ ಸಾಧನೆ ಮಾಡಿಕೊಂಡು ಬಂದಿರುವ ಶಿರಸಿಯ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಗೆ ಸನ್ನಿಧಿಯು ರಾಜ್ಯಕ್ಕೆ ಟಾಪರ್ ಆಗಿದ್ದು ಮತ್ತಷ್ಟು ಹಿರಿಮೆ ತಂದುಕೊಟ್ಟಿದೆ. ಸನ್ನಿಧಿಯ ಸಾಧನೆಗೆ ಶಿಕ್ಷಕ ವೃಂದ ಹಾಗೂ ಪಾಲಕರು ಸಂತಸ ವ್ಯಕ್ತಪಡಿಸಿದೆ. ಪ್ರತಿಭಾವಂತ ವಿದ್ಯಾರ್ಥಿನಿಯ ಸಾಧನೆ ಜಿಲ್ಲೆಗೆ ಕೀರ್ತಿ ತಂದಿದ್ದು ಎಲ್ಲೆಡೆಯಿಂದ ಸನ್ನಿಧಿಗೆ ಅಭಿನಂದನೆಯ ಮಹಾಪೂರ್ವೆ ಹರಿದು ಬರುತ್ತಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. SSLC ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಕುಮಟಾ ತಾಲೂಕಿನ ವಿವಿಧ ಪ್ರೌಢಶಾಲೆಯ ಫಲಿತಾಂಶಗಳ ಯಾದಿ ಈ ರೀತಿ ಇದೆ. ಪ್ರಸಕ್ತ ಸಾಲಿನ SSLC ಫಲಿತಾಂಶ ಪ್ರಕಟಗೊಂಡಿದ್ದು, ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ CVSK ಪ್ರೌಢಶಾಲೆಯು ರಾಜ್ಯ ಮಟ್ಟದ ತೃತೀಯ ರ್ಯಾಂಕ್ ಅನ್ನು ತನ್ನದಾಗಿಸಿಕೊಂಡಿದೆ. ಪರೀಕ್ಷೆ ಬರೆದ 125 ವಿದ್ಯಾರ್ಥಿಗಳಲ್ಲಿ 124 ಮಂದಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು ಉತ್ಕೃಷ್ಟ ಫಲಿತಾಂಶವನ್ನು ಒದಗಿಸಿದ್ದಾರೆ. ಕುಮಾರ ಸಂಜಯ್ ಡಿ ನಾಯಕ್ 625ಕ್ಕೆ 623 ಅಂಕ, ಶೇಕಡಾ 98.68 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ತೃತೀಯ ಸ್ಥಾನ ಹಾಗೂ ಕುಮಟಾ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಕುಮಾರ ಕಾರ್ತಿಕ್ ಎಸ್ ನಾಯ್ಕ್ 620 ಅಂಕ, ಶೇಕಡಾ 99.20 ರಾಜ್ಯಕ್ಕೆ 6ನೇ ಸ್ಥಾನ, ಕುಮಾರ ಅಕ್ಷಯ್ ಎ ನಾಯ್ಕ್ ಹಾಗೂ ಕುಮಾರಿ ಪ್ರಜ್ಞಾ ಪಿ ಶಾನ್ಬಾಗ್ 619 ಅಂಕ, ಶೇಕಡಾ 99.04 ರಾಜ್ಯಕ್ಕೆ 7ನೇ ಸ್ಥಾನ, ಕುಮಾರ ಶ್ರವಣ್ ಎಂಪೈ ಹಾಗೂ ಕುಮಾರಿ ಶಾಲ್ಮಿನಿ ಮಂಕಿಕರ್ 618 ಅಂಕ, ಶೇಕಡಾ 98.88 ರಾಜ್ಯಕ್ಕೆ 8ನೇ ಸ್ಥಾನ, ಕುಮಾರಿ ಶಿಲ್ಪಾ ಭಟ್ 617 ಅಂಕ, ಶೇಕಡಾ 98.72 ರಾಜ್ಯಕ್ಕೆ 9ನೇ ಸ್ಥಾನ, ಕುಮಾರ ಪ್ರಜ್ವಲ್ ಜಿ ಪಟ್ಗಾರ್ 616 ಅಂಕ, ಶೇಕಡಾ 98.56 ರಾಜ್ಯಕ್ಕೆ 10ನೇ ಸ್ಥಾನ ಪಡೆದಿದ್ದಾರೆ. ಉಳಿದಂತೆ 10 ಮಂದಿ ಶೇಕಡಾ 98ಕ್ಕಿಂತ ಅಧಿಕ, 15 ಮಂದಿ ಶೇಕಡಾ 95ಕ್ಕಿಂತ ಅಧಿಕ, 36 ಮಂದಿ ಶೇಕಡಾ 90ಕ್ಕಿಂತ ಅಧಿಕ, 22 ಮಂದಿ ಶೇಕಡಾ 85ಕ್ಕಿಂತ ಅಧಿಕ ಅಂಕ ಗಳಿಸಿದರೆ ಉಳಿದವರೆಲ್ಲರೂ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. SSLC ಪರೀಕ್ಷೆ ಬರೆದಿರುವ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆಯ ಪೈಕಿ ಒಂದಾದ CVSK ಪ್ರೌಢಶಾಲೆಯು ಇದುವರೆಗೂ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು, ಈ ಬಾರಿಯ ಫಲಿತಾಂಶದಲ್ಲಿ ಕೋವಿಡ್-19 ದೆಸೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯ ಶಿಕ್ಷಕರುಗಳಿಗೆ ಪರೀಕ್ಷಾ ಸಂದರ್ಭದಲ್ಲಿ ನೇರ ಮಾರ್ಗದರ್ಶನ ನೀಡಲು ಸಾಧ್ಯವಾಗದೆ ಇರುವುದು ಸಹ ಶೇಕಡಾ 100ರ ಫಲಿತಾಂಶ ಪಡೆಯುವಲ್ಲಿ ಹಿನ್ನಡೆಯಾಗಿದೆ. ಸಂಸ್ಥೆಯಲ್ಲಿ ಅತ್ಯುತ್ಕೃಷ್ಟ ವಿದ್ಯಾರ್ಥಿಗಳೇ ವಿದ್ಯಾಭ್ಯಾಸ ಮಾಡುತ್ತಾರೆ ಎನ್ನುವ ಅಪವಾದವಿದೆ. ಆದರೆ ಎಲ್ಲೆಡೆಯಂತೆ
ಇಲ್ಲಿಯೂ ಕೂಡ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಶಿಕ್ಷಕರ ನಿರಂತರ ಪರಿಶ್ರಮವೂ ಇದೆ ಎಂಬುದು ಈ ಬಾರಿಯ ಫಲಿತಾಂಶದಿಂದ ವೈದ್ಯವಾಗಿದೆ. ವಿದ್ಯಾರ್ಥಿಗಳ ಸಾಧನೆಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್, ವಿಶ್ವಸ್ತ ಮಂಡಳಿ, ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದ, ಬೋಧಕೇತರ ಸಿಬ್ಬಂದಿಗಳು, ಮಾತೃ ಮಂಡಳಿಯ ಪದಾಧಿಕಾರಿಗಳು, ತಾಲೂಕಾ ಶಿಕ್ಷಣ ಇಲಾಖೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಗುಣಾತ್ಮಕ ಶೇಕಡಾ ಫಲಿತಾಂಶವು 78.52 ಆಗಿದ್ದು ಎ ಗ್ರೇಡ್ ಆಗಿ ಹೊರಹೊಮ್ಮಿದೆ. ಪರೀಕ್ಷೆಗೆ ಕುಳಿತ 80 ವಿದ್ಯಾರ್ಥಿಗಳಲ್ಲಿ ಶೇಕಡಾ 88 ಆಗಿದ್ದು ಕುಮಾರಿ ರಕ್ಷಿತಾ ಗೋಪಾಲ್ ಪಟ್ಗಾರ್ 603, ಲಕ್ಷ್ಮೀಧರ ಗಣಪತಿ ಗೌಡ 587, ಸಿಂಚನಾ ವಿ ಆಚಾರಿ 576, ಶ್ರೀರಶ್ಮಿ ಮಹಾದೇವ್ ಭಟ್ಟ 567, ಅಂಕಿತ ಯಶವಂತ್ ನಾಯ್ಕ್ 563 ಮೊದಲ 5 ಸ್ಥಾನ ಗಳಿಸಿದ್ದಾರೆ. ಕನ್ನಡದಲ್ಲಿ 5, ಸಂಸ್ಕೃತದಲ್ಲಿ 2 ಹಾಗೂ ಹಿಂದಿಯಲ್ಲಿ 1 ಪೂರ್ಣ ಅಂಕ ಗಳಿಸಿದ್ದಾರೆಂದು ಪ್ರಭಾರ ಮುಖ್ಯಾಧ್ಯಾಪಕ ವಿಷ್ಣು ಭಟ್ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶವು ಪ್ರತಿ ವರ್ಷದಂತೆ ಶೇಕಡಾ 100 ಸಾಧಿಸಿದ್ದು, ಪರೀಕ್ಷೆಗೆ ಹಾಜರಾದ 55 ವಿದ್ಯಾರ್ಥಿಗಳಲ್ಲಿ 25 ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಉಳಿದ 30 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಕುಮಾರಿ ಸ್ವಾತಿ ವಿನಾಯಕ್ ಭಟ್ ಶೇಕಡಾ 99.4 ಅಂದರೆ 619 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು, ಕುಮಾರಿ ನೇಹಾ ಎಸ್ ಭಟ್ ಶೇಕಡಾ 98.72 ಅಂಕದೊಂದಿಗೆ ದ್ವಿತೀಯ ಸ್ಥಾನವನ್ನು ಹಾಗೂ ಕುಮಾರಿ ಶುಭಾ ಪಿ ಭಟ್ ಮತ್ತು ಕುಮಾರಿ ಆಕಾಂಕ್ಷಾ ಎಂ ಶೇಕಡಾ 98.08 ಅಂಕದೊಂದಿಗೆ ತೃತೀಯ ಸ್ಥಾನ ಗಳಿಸಿರುತ್ತಾರೆ. ಸಾಧನೆಗೈದ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ, ಮುಖ್ಯಾಧ್ಯಾಪಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಹೊನ್ನಾವರ ಬಡಗಣಿ ನದಿ ಉಕ್ಕಿ ಹರಿದಿದ್ದು ತಗ್ಗು ಪ್ರದೇಶಗಳಲ್ಲಿರುವ ನೂರಾರು ಮನೆಗಳು ಜಲಾವೃತವಾಗಿದ್ದು ಅಪಾರ ಪ್ರಮಾಣದಲ್ಲಿ ಆಸ್ತಿ ಹಾನಿಯಾಗಿದೆ. ಭಾರಿ ಮಳೆಯಿಂದಾಗಿ ಬಡಗಣಿ ನದಿ ಉಕ್ಕಿ ಹರಿದಿದ್ದು ಕಡತೋಕಾದ ಗುಡ್ಡಿನಕಟ್ಟು, ಹೇಬಿಳೆಕೊಪ್ಪ, ಕೆಕ್ಕಾರದ ಹುಜಿಮುರಿ, ಲಕ್ಕುಮನೆ ಕೇರಿ ಮೂಲೆಗದ್ದೆ, ಕೆಳಗಿನ ಕೇರಿ ನವಿಲುಗೋಣದ ಬುಗ್ರಿಹಿತ್ಲು, ಮುಂಡಿಕೋಡಿ ಹಳದಿಪುರದ ಕಲ್ಕಟ್ಟಿ, ಕಂಟಂಚಿ, ಮಣಗದ್ದೆ, ಗುಬ್ಬಣ್ಣಿ, ತಾರಿಹೊಳೆ, ಹಬ್ಬುಗದ್ದೆ, ಕೋಡಿಚಿಟ್ಟೆ, ಕರ್ಕಿಯ ಕೊಣ್ಕಾರ್ ಮುಂತಾದ ಭಾಗಗಳಲ್ಲಿ ನೂರಾರು ಮನೆಗಳು ಜಲಾವೃತವಾಗಿದ್ದು ಅಪಾರ ಪ್ರಮಾಣದಲ್ಲಿ ಸಾರ್ವಜನಿಕ ಹಾಗೂ ಖಾಸಗಿ ಆಸ್ತಿಗಳಿಗೆ ಹಾನಿ ಉಂಟಾಗಿದೆ. ಅಲ್ಲಿನ ಜನರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಹಳದಿಪುರ ಚಿಪ್ಪೆಹಕಲ್ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಹೇಬಿಳೆಕೊಪ್ಪ ಹಿರಿಯ ಪ್ರಾಥಮಿಕ ಶಾಲೆಗೆ ನೀರು ನುಗ್ಗಿದೆ. ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಡೆ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮನೆಗಳಿಂದ ಕಾಳಜಿ ಕೇಂದ್ರಗಳಿಗೆ ಜನರನ್ನ ಸ್ಥಳಾಂತರಿಸುವಲ್ಲಿ ನಿರತರಾಗಿದ್ದಾರೆ. ಹೊನ್ನಾವರ ತಹಶೀಲ್ದಾರ್ ತೀವ್ರ ನಿಗಾ ವಹಿಸಿದ್ದು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಯೋಗಾನಂದ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಜಿಎಲ್ ನಾಯ್ಕ್, ಬಾಲಕೃಷ್ಣ ನಾಯ್ಕ್, ಕಿರಣ್ ಎಂಜಿ, ಗ್ರಾಮ ಲೆಕ್ಕಾಧಿಕಾರಿ ಅಸ್ಲಾಂ ಮತ್ತು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಕಾಳಜಿ ಕೇಂದ್ರಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸುತ್ತಿದ್ದಾರೆ. ತಾಲೂಕು ಪಂಚಾಯತ್ ಸದಸ್ಯೆ ರೂಪಾಗೌಡ, ಸ್ಥಳೀಯರಾದ ನಾಗಪ್ಪ ಗೌಡ, ಹೊಸಬುಗೌಡ, ಶ್ರೀನಾಥ್ ಶೆಟ್ಟಿ, ಕಿರಣ್ ಭಂಡಾರಿ, ಎಲನ್ ಭಟ್, ಬಾಲು ಭಂಡಾರಿ, ರಾಮಚಂದ್ರ ನಾಯ್ಕ್, ಶ್ರೀಮತಿ ಗೌರಿ ನಾಯ್ಕ್, ಸದಾನಂದ್ ನಾಯ್ಕ್, ರಾಜು ನಾಯ್ಕ್, ಶ್ರೀಕಾಂತ್ ನಾಯ್ಕ್, ಶಿವರಾಮ್ ಮಡಿವಾಳ್, ಮಂಜುನಾಥ್ ನಾಯ್ಕ್, ಎಂಎಸ್ ಹೆಗಡೆ ಮುಂತಾದವರು ಜನರನ್ನ ಸ್ಥಳಾಂತರಿಸುವಲ್ಲಿ ಸಹಕರಿಸುತ್ತಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಹಾಗೂ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ದಿನಕರ ಶೆಟ್ಟಿಯವರ ಸಮ್ಮುಖದಲ್ಲಿ ಅಧಿಕೃತವಾಗಿ ನಾನು ಬಿಜೆಪಿ ಸೇರ್ಪಡೆಯಾಗಿರುವುದು ನನಗೆ ಅತೀವ ಸಂತಸ ತಂದಿದೆ. ನನ್ನ ರಾಜಕೀಯ ಜೀವನದಲ್ಲಿ ಮಹತ್ವದ ಘಟ್ಟಕ್ಕೆ ಕಾಲಿಟ್ಟ ಅನುಭವವಾಗಿದೆ. ಬಿಜೆಪಿ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಇನ್ನಷ್ಟು ಸಂಘಟನಾತ್ಮಕವಾಗಿ ಬಲಗೊಳಿಸಲು ನಾನು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಅಲ್ಲದೆ ನನ್ನ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾದ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷೆ ಗೀತಾ ಮುಕ್ರಿ, ಪುರಸಭೆ ಸದಸ್ಯೆ ಛಾಯಾ ವೆಂಗುರ್ಲೇಕರ್, ಹೆಗಡೆ ಗ್ರಾಮ ಪಂಚಾಯತ್ ಸದಸ್ಯ ಬಾಬು ಅಬ್ರಹಾಂ ಅಮನ್, ಪ್ರಮುಖರಾದ ಈಶ್ವರ ಪಟಗಾರ್ ಗುಡಿಕೊಪ್ಪ, ಹನುಮಂತ ಪಟಗಾರ್, ಪ್ರಭಾಕರ ಪಟಗಾರ್, ಕುಪ್ಪಯ್ಯ ಪಟಗಾರ್, ಪಾಂಡುರಂಗ ಪಟಗಾರ್, ಸುಬ್ರಾಯ್ ಪಟಗಾರ್, ರಾಮಚಂದ್ರ ಪಟಗಾರ್, ಮಹಾಲಕ್ಷ್ಮಿ ಗುನಗ, ನಾಗೂಗೌಡ, ಕಮಲಾಕರ್ ಗೌಡ, ಶ್ರೀಕಾಂತ್ ಗೌಡ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ಮಂಜುನಾಥ ಗಣೇಶ್ ಪಟಗಾರ್, ಮಾಜಿ ಅಧ್ಯಕ್ಷರು, ಹೆಗಡೆ ಗ್ರಾಮ ಪಂಚಾಯತ್ ಕುಮಟಾ. ಅಚ್ಯುತ್ ಪಂಡಿತ್ ಆಸ್ಪತ್ರೆ ಕುಮಟಾ ವತಿಯಿಂದ ಕುಮಟಾದ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಟಿಎನ್ ಹೆಗಡೆ ಅವರ ತಾತ್ಕಾಲಿಕ ಅನುಪಸ್ಥಿತಿಯಲ್ಲಿ ಅವರಿಂದ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಶಾನ್ಬಾಗ್, ಸುಭಾಷ್ ರೋಡ್, ಕುಮಟಾ ಇವರಲ್ಲಿ ದಿನಾಂಕ 27/7/2020 ತಪಾಸಣೆ ಮಾಡಿಸಿಕೊಳ್ಳಬಹುದು. ಹೆಸರು ನೋಂದಾಯಿಸಿಕೊಳ್ಳಲು 7760893157ಗೆ ಕರೆ ಮಾಡಿ. ಹೆಸರು ಮುಂಚಿತವಾಗಿ ನೋಂದಾಯಿಸಬೇಕು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳಿಗೆ ಕೋವಿಡ್-19 ಟೆಸ್ಟ್ ಮಾಡಿಸಿ ರೋಗರಹಿತ ನೆಗೆಟಿವ್ ಎಂದು ಖಾತ್ರಿಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಅಚ್ಯುತ್ ಪಂಡಿತ್ ಆಸ್ಪತ್ರೆಯು ಈಗಾಗಲೇ ಸ್ಯಾನಿಟೈಸೇಷನ್ ಮಾಡಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾರಣ 27/7/2020 ನಿಮ್ಮ ಸುಂದರ ಮನೆಯ ಚಂದದ ಶೃಂಗಾರಕ್ಕಾಗಿ ಹೋಮ್ ಡೆಕೋರ್. ಮನೆಯ ಅಂದ ಹೆಚ್ಚಿಸಲು ಬೇಕಾಗುವ ಟೈಲ್ಸ್ ಮತ್ತು ಗ್ರಾನೈಟ್ಗಳಿಗಾಗಿ ಹೋಮ್ ಡೆಕೋರ್.
ವಾಲ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್, ಕಡಪ, ಸ್ಯಾನಿಟರಿ ವೇರ್ಗಳಿಗಾಗಿ ಸಂಪರ್ಕಿಸಿ ಹೋಮ್ ಡೆಕೋರ್. NH66 ಅಂದಿಗೋಂಡ್ ಬಸ್ ನಿಲ್ದಾಣದ ಹತ್ತಿರ ಕುಮಟಾ. ಮೊಬೈಲ್ ನಂಬರ್ 9449102153. ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುವ ಅಧಿಕೃತ ಸಂಸ್ಥೆ ಶ್ರೀರಾಮ ಸ್ಟಡಿ ಸರ್ಕಲ್ ಅಂಕೋಲಾ ಮತ್ತು ಕುಮಟಾ. ಎರಡು 2018ರ ಬ್ಯಾಂಕ್ ಪರೀಕ್ಷೆಯಲ್ಲಿ 21 ವಿದ್ಯಾರ್ಥಿಗಳು, ಪಿಡಿಒ ಪರೀಕ್ಷೆಯಲ್ಲಿ 18 ವಿದ್ಯಾರ್ಥಿಗಳು, PSI ಪರೀಕ್ಷೆಯಲ್ಲಿ 8 ವಿದ್ಯಾರ್ಥಿಗಳು ತೇರ್ಗಡೆ. ಇಂಡಿಯನ್ ಪೋಸ್ಟ್, ಇಂಡಿಯನ್ ರೈಲ್ವೆ, SSC, BSNL, ಬ್ಯಾಂಕಿಂಗ್, PSI, ಪೊಲೀಸ್, PDO, SDA, B.Ed, D.Ed, ಫಾರೆಸ್ಟ್ ಗಾರ್ಡ್, ಅಬಕಾರಿ PSI, RFO, DRF ಸೇರಿದಂತೆ ಮುಂತಾದ ಪರೀಕ್ಷೆಗಳಲ್ಲಿ 4720ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೇಮಕ. KAS ಅಧಿಕಾರಿಗಳಿಂದ ವಿಶೇಷ ಉಪನ್ಯಾಸ, ಬೆಂಗಳೂರು ಹಾಗೂ ಮಂಗಳೂರಿನ ಪ್ರಸಿದ್ಧ ಬೋಧಕರಿಂದ ತರಬೇತಿ. SDA, FDA, PDO, RDO, ಸಬ್ ರಿಜಿಸ್ಟ್ರಾರ್, MBA, MCA ಎಂಟ್ರೆನ್ಸ್ ಪರೀಕ್ಷೆಗಳಿಗೂ ಸಹ ತರಬೇತಿ ನೀಡಲಾಗುವುದು. ಶ್ರೀರಾಮ್ ಸ್ಟಡಿ ಸರ್ಕಲ್ ಅಂಕೋಲಾ ಮತ್ತು ಕುಮಟಾದಲ್ಲಿ. ದಿ ಬೆಸ್ಟ್ ಟ್ಯುಟೋರಿಯಲ್ ಫಾರ್ ಬೆಟರ್ ಎಜುಕೇಶನ್, ಜ್ಞಾನ ವಿಕಾಸ ಮಂದಿರ. ಜಿಲ್ಲೆಯಲ್ಲಿಯೇ ಪ್ರಥಮ ಶೈಕ್ಷಣಿಕ ಮಾರ್ಗದರ್ಶನ ಕೇಂದ್ರ ಎಂದು ಪ್ರಸಿದ್ಧಿ ಪಡೆದ ಜ್ಞಾನ ವಿಕಾಸ ಮಂದಿರವು ನೆಲ್ಲಿಕೆರೆಯ ಬಸ್ ಸ್ಟ್ಯಾಂಡಿನ ಹತ್ತಿರ ಇರುವ ಓಂಕಾರ್ ಮೆಡಿಕಲ್ ಹತ್ತಿರ ಇರುವ ಗ್ರಾಮೀಣ ವಿಕಾಸ ಬ್ಯಾಂಕಿನ ಎಡಬದಿಯ 2ನೆಯ ತಿರುವಿನಲ್ಲಿದೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾರ್ಗದರ್ಶನ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಶ್ರೀ NB ನಾಯ್ಕ್ ಜ್ಞಾನ ವಿಕಾಸ ಮಂದಿರ, ಕುಮಟಾ. ಮೊಬೈಲ್ ಸಂಖ್ಯೆ 9448321918 ಹಾಗೂ 9945027918. ಕುಮಟಾ ಪಟ್ಟಣದ ನಾಗರಿಕರೇ, ಕೊರೋನಾ ಸಾಂಕ್ರಾಮಿಕ ರೋಗವು ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿರುವುದು ತುಂಬಾ ನೋವಿನ ಸಂಗತಿಯಾಗಿರುತ್ತದೆ. ಆದ್ದರಿಂದ ಪಟ್ಟಣದ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಪ್ರತಿಯೊಬ್ಬ ನಾಗರಿಕರು ಉತ್ತಮ ಗುಣಮಟ್ಟದ ಮಾಸ್ಕ್ ಹಾಕಿಕೊಳ್ಳುವುದು ಹಾಗೂ ಅಂತರವನ್ನ ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ದೈನಂದಿನ ಚಟುವಟಿಕೆಗಳು ಇರುವಂತೆ ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ ಮಾರನೆಯ ದಿನ ಬೆಳಿಗ್ಗೆ 6 ಗಂಟೆಯವರೆಗೆ ಸ್ವಯಂ ಘೋಷಿತವಾಗಿ ಬಂದನ್ನ ಆಚರಿಸಿಕೊಳ್ಳುವಂತೆ ಹಾಗೂ ಈ ಸಂದರ್ಭದಲ್ಲಿ ಮನೆಯಲ್ಲಿಯೇ ಇರುವಂತೆ ಪಟ್ಟಣದ ನಾಗರಿಕರು ಹಾಗೂ ಜನಪ್ರತಿನಿಧಿಗಳು ತೀರ್ಮಾನಿಸಿರುತ್ತೇವೆ. ಇದಕ್ಕೆ ತಾವೆಲ್ಲರೂ ಸಹಕರಿಸುವಂತೆ ವಿನಂತಿಸುತ್ತೇವೆ. ಇದು ಸಾರ್ವಜನಿಕ ಮತ್ತು ಜನಪ್ರತಿನಿಧಿಗಳ ಪ್ರಕಟಣೆಯಾಗಿರುತ್ತದೆ. ಅಚ್ಯುತ್ ಪಂಡಿತ್ ಆಸ್ಪತ್ರೆ ಕುಮಟಾ ವತಿಯಿಂದ ಕುಮಟಾದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ TN ಹೆಗಡೆ ಅವರ ತಾತ್ಕಾಲಿಕ ಅನುಪಸ್ಥಿತಿಯಲ್ಲಿ ಅವರಿಂದ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಶಾನ್ಬಾಗ್, ಸುಭಾಷ್ ರೋಡ್, ಕುಮಟಾ ಇವರಲ್ಲಿ ದಿನಾಂಕ 27/7/2020 ತಪಾಸಣೆ ಮಾಡಿಸಿಕೊಳ್ಳಬಹುದು. ಹೆಸರು ನೋಂದಾಯಿಸಿಕೊಳ್ಳಲು 7760893157ಗೆ ಕರೆ ಮಾಡಿ. ಹೆಸರು ಮುಂಚಿತವಾಗಿ ನೋಂದಾಯಿಸಬೇಕು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳಿಗೆ ಕೋವಿಡ್-19 ಟೆಸ್ಟ್ ಮಾಡಿಸಿ ರೋಗರಹಿತ ನೆಗೆಟಿವ್ ಎಂದು ಖಾತ್ರಿಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಅಚ್ಯುತ್ ಪಂಡಿತ್ ಆಸ್ಪತ್ರೆಯು ಈಗಾಗಲೇ ಸ್ಯಾನಿಟೈಸೇಷನ್ ಮಾಡಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾರಣ 27/7/2020 ಹಿರಿ ಹೋಮ್ ಫರ್ನಿಶಿಂಗ್ ಮತ್ತು ಫರ್ನಿಚರ್ಗಳ ಬೃಹತ್ ಮಳಿಗೆ ವಿನಾಯಕ್ ರೆಕ್ಸಿನ್ ಹೌಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ ಕ್ಲೋತ್, ವೆಲ್ವೆಟ್ ಕ್ಲೋತ್, ಕರ್ಟನ್ ಮಟೀರಿಯಲ್, ರಬ್ಬರ್ ಶೀಟ್ಸ್ ಹಾಗೂ ಸೊಳ್ಳೆ ಪರದೆಗಳು ಲಭ್ಯ. ಜುವಾರಿ ಸೇರಿದಂತೆ ಹಲವು ಕಂಪನಿಗಳ ಫರ್ನಿಚರ್ಸ್, ಕರ್ಲಾನ್, ಸ್ಲೀಪ್ ವೆಲ್ಗಳಂತಹ ಬ್ರಾಂಡೆಡ್ ಕಂಪನಿಯ ಮ್ಯಾಟ್ರೆಸಸ್ಗಳು ನಮ್ಮಲ್ಲಿ ಸಿಗುತ್ತೆ. ವಿವಿಧ ಬಗೆಯ ಡೋರ್ ಮ್ಯಾಟ್ಸ್, ಸೋಫಾ, ಚೇರ್ಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ವಿನಾಯಕ್ ರೆಕ್ಸಿನ್ ಹೌಸ್, ಹಳೆ ಮೀನುಪೇಟೆ ರಸ್ತೆ, ಕುಮಟಾ. Quality, creativity, technology. Choice is yours. Swagat Jewelers.
25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲಯನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವೆನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ಕುಮಟಾ ತಾಲೂಕಿನ ಧಾರೇಶ್ವರದ ರಾಮನಗಿಂಡಿಯಲ್ಲಿ ಧರೆ ಕುಸಿದು ರಸ್ತೆ ಬಿರುಕು ಬಿಟ್ಟಿದ್ದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯ ಆರ್ಭಟಕ್ಕೆ ಕುಮಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಧಾರೇಶ್ವರದ ರಾಮನಗಿಂಡಿಯಲ್ಲಿ ಧರೆ ಕುಸಿದು ರಸ್ತೆ ಬಿರುಕು ಬಿಟ್ಟಿದೆ. ಇದರಿಂದ ಆ ಭಾಗದ ಜನರ ಸಂಚಾರಕ್ಕೆ ತೊಂದರೆಯಾಗಿದೆ. ಆ ಭಾಗದಲ್ಲಿ ಸುಮಾರು 15ಕ್ಕೂ ಅಧಿಕ ಕುಟುಂಬಗಳಿದ್ದು ಸಂಚಾರಕ್ಕೆ ಇದೇ ರಸ್ತೆಯನ್ನು ಅವಲಂಬಿಸಿದ್ದರು. ಈ ಮೊದಲು ಕಾಲುದಾರಿ ಇದ್ದ ಈ ಭಾಗದಲ್ಲಿ ಶಾರದಾ ಶೆಟ್ಟಿಯವರು ಶಾಸಕರಾಗಿದ್ದ ಅವಧಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಿಂದ ರಸ್ತೆ ನಿರ್ಮಿಸಿಕೊಡುವ ಮೂಲಕ ಆ ಭಾಗದ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ಈಗ ಆ ರಸ್ತೆ ಮಳೆಯ ಅಬ್ಬರಕ್ಕೆ ಧರೆ ಕುಸಿದ ಪರಿಣಾಮ ಬಿರುಕು ಬಿಟ್ಟಿದೆ. ಇದರಿಂದ ಸ್ಥಳೀಯರ ಸಂಚಾರಕ್ಕೆ ಅನಾನುಕೂಲವಾಗಿದೆ. ಈ ಬಗ್ಗೆ ಮಾಹಿತಿ ಪಡೆದ ಗ್ರಾಮ ಪಂಚಾಯತ್ ಪಿಡಿಒ ವಿನಯ್ ಕುಮಾರ್ ಮತ್ತು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಟಿ ನಾಯ್ಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಸ್ತೆ ದುರಸ್ತಿಗಾಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಎಇ ಆರ್ಜಿ ಗುನಿಗಿ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಪಿಡಿಒ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮುರಳಿ ನಾಯ್ಕ್, ಮಾಜಿ ಸದಸ್ಯ ದೇವೇಂದ್ರ ಶೇರುಗಾರ್, ಸ್ಥಳೀಯ ಪಾಂಡುರಂಗ ಪಟ್ಗಾರ್, ಜಗದೀಶ್ ಭಂಡಾರಿ ಇತರರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಕುಮಟಾ. ನಮ್ಮ ಸಮಸ್ಯೆಯನ್ನು ಪರಿಹರಿಸಿ, ಇಲ್ಲವಾದಲ್ಲಿ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಸ್ಥಳೀಯ ಪ್ರಮುಖರಾದ ಸಂಜಯ್ ಎಂ ನಾಯ್ಕ್ ಹೇಳಿದರು. ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಂಡದ ಕೊಪ್ಪದ ಸುಮಾರು 350 ಮಂದಿಯ ಮತದಾರರು 2 ಮತಗಟ್ಟೆಯನ್ನು ಸಾಗಿ ಬಡಿಗೇರಿಯ 183 ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಲು ತಾಲೂಕು ಆಡಳಿತ ಅವೈಜ್ಞಾನಿಕ ಸಮೀಕ್ಷೆಗೆ ಕಾರಣವಾಗಿದೆ. ಈ ಸಮಸ್ಯೆಯನ್ನು ತಪ್ಪಿಸಿ ಸಮೀಪದ ಕಾನಬೀರವಾಡ ಮತಗಟ್ಟೆ 178ಕ್ಕೆ ಸೇರಿಸಿ ಮತದಾನ ಮಾಡುವಂತೆ ವ್ಯವಸ್ಥೆ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಸ್ಥಳೀಯ ಪ್ರಮುಖರಾದ ಸಂಜಯ್ ಎಂ ನಾಯ್ಕ್ ಹೇಳಿದರು. ಅವರು ಸೋಮವಾರ ಪಟ್ಟಣದ ಗುರುಪ್ರಸಾದ್ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾವೆಲ್ಲರೂ ನಾರಾಯಣ ನಾಯ್ಕ್ ಅವರ ನೇತೃತ್ವದಲ್ಲಿ ಸೇರಿದ ನಾವೆಲ್ಲರೂ ಕಳೆದ 15 ವರ್ಷದ ಹಿಂದೆ ಮಂಡದ ಕೊಪ್ಪದ 350ಕ್ಕಿಂತ ಹೆಚ್ಚು ಮತದಾರರು ಕಾನಬೀರವಾಡ ಮತಗಟ್ಟೆ 178ಕ್ಕೆ ತೆರಳಿ ಮತದಾನ ಮಾಡುತ್ತಿದ್ದೆವು. ಆದರೆ ನೌಕಾನೆಲೆ ಬಂದ ಮೇಲೆ ಈ ಮತಗಟ್ಟೆಯ ಕೆಲ ಮತದಾರರು ಹಟ್ಟಿಕೇರಿ ಗ್ರಾಮ ಪಂಚಾಯತಿಗೆ ಸೇರ್ಪಡೆಯಾದರು. ಅದೇ ವೇಳೆ ತಾಲೂಕು ಚುನಾವಣೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮಗೆ ತೊಂದರೆಯಾಗಿದೆ. ಅದಲ್ಲದೆ ತಾಲೂಕಾಡಳಿತಕ್ಕೆ ನಮ್ಮ ಮಂಡದ ಕೊಪ್ಪದ ಮತದಾರರನ್ನ ಕಾನಬೀರವಾಡಕ್ಕೆ ಸೇರಿಸಿ ಎಂದು ಅನೇಕ ಬಾರಿ ಮನವಿ ಮತ್ತು ಮತದಾರರ ಯಾದಿಯನ್ನು ಪೂರೈಸಿದರೂ ಕೂಡ ನ್ಯಾಯ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬರುವಂತ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಮತದಾನದ ಹಕ್ಕನ್ನು ನಮ್ಮ ಕಾನಬೀರಕೊಪ್ಪ ಮತಗಟ್ಟೆ ಸಂಖ್ಯೆ 178 ಕೊಡಬೇಕು. ಕೊಟ್ಟರೆ ನಾವು ಮತದಾನ ಮಾಡ್ತೇವೆ ಅಲ್ಲಿ. ಅದನ್ನು ಬಿಟ್ಟು ಈ ಮತಗಟ್ಟೆಗೆ ಬಂದು ನಾವು ಮತದಾನ ಮಾಡುವುದಿಲ್ಲ. ನಾವೆಲ್ಲರೂ ಬಹುಮತದಿಂದ ಚುನಾವಣೆಯನ್ನ ಬಹಿಷ್ಕರಿಸುವಂತ ಒಂದು ತೀರ್ಮಾನಕ್ಕೆ ಬಾವಿಕೇರಿ ಮಂಡದ ಕೊಪ್ಪದ ಜನರು ನಾವು ಈಗಾಗಲೇ ಬಂದಿದ್ದೇವೆ. ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿಯೂ ಇದ್ದೇವೆ. ಆ ಕಾರಣಕ್ಕಾಗಿ ದಯವಿಟ್ಟು ಈಗಲಾದರೂ ನಮ್ಮ ಜಿಲ್ಲಾಡಳಿತವೋ ತಾಲೂಕಾಡಳಿತವೋ ಸಂಬಂಧಪಟ್ಟ ಚುನಾವಣಾ ಆಯೋಗವೋ ಎಲ್ಲರೂ ನಮ್ಮ ಕುಂದುಕೊರತೆಗಳನ್ನ ಆಲಿಸಿ ನಮಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ನಮ್ಮನ್ನ 178 ಮತಗಟ್ಟೆಗೆ ಸೇರ್ಪಡೆ ಮಾಡಿ ಮತದಾನಕ್ಕೆ ಅವಕಾಶ ಕೊಡಬೇಕಾಗಿ ನಾವು ವಿನಂತಿ ಮಾಡಬಹುದು. ನಮ್ಮಲ್ಲಿ ಸುಮಾರು ನಮ್ಮ ಮಂಡದ ಕೊಪ್ಪಕ್ಕೆ ಸಾಧಾರಣ 350ಕ್ಕಿಂತಲೂ ಜಾಸ್ತಿ ಮತದಾರರು ಅಲ್ಲಿದ್ದು, ಅಲ್ಲಿ ಅಂಗವಿಕಲರು, ವೃದ್ಧರು, ಸ್ತ್ರೀಯರು ಬಹಳಷ್ಟು ಜನ ಇದ್ದಾರೆ. ಮಂಡದ ಕೊಪ್ಪದವರ ಎಲ್ಲರೂ ಹಿಂದೆ ಕಾನಬೀರ ಸೇರ್ಪಡೆಯಾಗಿದ್ದವರು ಇದ್ದೀವಿ. ಈಗ ಒಂದು 200 ಇಲೆಕ್ಷನ್ ಈಚೆಗೆ ಮತ್ತೆ ನಮ್ಮನ್ನೆಲ್ಲ ತಂದ್ಕೊಂಡು ಈ ಕಡೆಗೆ ಬಡಿಗೇರಿ ವಾರ್ಡಿಗೆ ತಂದು ಹಾಕಿದ್ದಾರೆ. ಆದ್ರೆ ಈ ವೃದ್ಧರು ಹಾಗೆ ಈ ಮಹಿಳೆಯರು ಮತ್ತೆ ಅಂಗವಿಕಲರೆಲ್ಲ ಇದರಿಂದ ಅವರನ್ನ ಇಲ್ಲಿಗೆ ತಂದೆ 3 ಕಿಲೋಮೀಟರ್ ಸಾಮಾನ್ಯ ಅಂದಾಜು 3 ಕಿಲೋಮೀಟರ್ ಈಚೆಗೆ ತಂದು ಅವರಿಗೆ ಮತದಾನ ಮಾಡಿಸ್ಲಿಕ್ಕೆ ನಮ್ಮಿಂದ ಆದದ್ದಲ್ಲ.
ಆದ್ರೆ ನಮ್ಗೆ ಅನುಕೂಲ ಇರುವಂತಹ ಸ್ಥಳ ಈ ಹಿಂದೆಯೂ ನಮ್ಗೆ ಅಲ್ಲಿ ಯಾವಾಗ ಇದ್ದಂತಹ ಸ್ಥಳ ಗಾಂಧಿವಾಡದ ಮತಗಟ್ಟೆಗೆ ನಮ್ಮನ್ನ ಎಲ್ಲವರನ್ನ ಈ ಮಠದ ಗೊಬ್ಬರವನ್ನ ಅಲ್ಲಿ ಸೇರಿಸಬೇಕು. ಆದ್ರಿಂದ ನಮ್ಗೆ ಮತದಾನ ಮಾಡ್ಲಿಕ್ಕೂ ಅನುಕೂಲ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗ್ತದೆ. ಸ್ಥಳೀಯ ಹಿರಿಯ ನಾಗರಿಕರಾದ ನಾರಾಯಣ ಬಿ ನಾಯ್ಕ್ ಮಾತನಾಡಿ, ನಮ್ಮ ಮಂಡದ ಕೊಪ್ಪದಲ್ಲಿ ಅಂಗವಿಕಲರು, ವೃದ್ಧರು ಸೇರಿದಂತೆ ಅನೇಕ ಜನ ಮತದಾರರು ಇದ್ದಾರೆ. ಬಡಿಗೇರಿಯ ಮತಗಟ್ಟೆಗೆ ತೆರಳಿ ಮತದಾನ ಮಾಡಲು ದೂರವಾಗುತ್ತದೆ. ಸಮೀಪದ ಕಾನಬೀರವಾಡದ ಮತಗಟ್ಟೆ 178ರಲ್ಲಿ ಸುಮಾರು 545 ಮತದಾರರು ಇದ್ದು, ಮಂಡದ ಕೊಪ್ಪದ 350 ಮತದಾರರನ್ನು ಸೇರಿಸಿ ಅಲ್ಲಿಯೇ ಮತದಾನ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಪ್ರಮುಖರಾದ ಸಂದೀಪ್ ಎಸ್ ನಾಯ್ಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಲಕೃಷ್ಣ ಎಂ ನಾಯ್ಕ್, ಗಜಾನನ ಎಂ ನಾಯ್ಕ್, ದಿನೇಶ್ ಆರ್ ನಾಯ್ಕ್, ಸುಧಾಕರ್ ನಾಯ್ಕ್, ಗಂಗಾಧರ್ ಎಂ ನಾಯ್ಕ್, ರಾಜು ಎಂ ನಾಯ್ಕ್, ರಮಾಕಾಂತ್ ಎಲ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ಗಾಗಿ ವಿದ್ಯಾಧರ್ಮರ್ಬಾ, ಅಂಕೋಲಾ. ಜೊಯ್ಡಾ ತಾಲೂಕಿನ ಗುಂದಾ ಸೇರಿದಂತೆ ಇತರೆ ಗ್ರಾಮೀಣ ಭಾಗಗಳಿಗೆ ಭೇಟಿ ನೀಡಿದ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಅಬ್ದುಲ್ ದಳವಾಯಿ ಅವರು ಹಾನಿಗೊಳಗಾದ ತೋಟವನ್ನು ಪರಿಶೀಲಿಸಿದರು. ಕೆಲ ದಿನಗಳಿಂದ ಸುರಿದ ಭಾರೀ ಗಾಳಿ ಮಳೆಗೆ ಜೊಯ್ಡಾ ತಾಲೂಕಿನ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ತೋಟಗಳಿಗೆ ಹಾನಿಯಾಗಿದ್ದು, ರೈತರು ನಷ್ಟ ಅನುಭವಿಸುವಂತಾಗಿದೆ. ಹಾಗಾಗಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಅಬ್ದುಲ್ ದಳವಾಯಿ ಅವರು ಗುಂದಾ ಸೇರಿದಂತೆ ಇತರೆ ಗ್ರಾಮೀಣ ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆಗಾಳಿಯಿಂದ ಹಾನಿಯಾದ ರೈತರ ಅಡಿಕೆ, ತೆಂಗು, ಕಾಳುಮೆಣಸು ಇತರೆ ಬೆಳೆಗಳ ಸಮೀಕ್ಷೆ ಮಾಡಿ ಹಾನಿಯಾದ ರೈತರಿಗೆ ಇಲಾಖೆಯಿಂದ ಬೆಳೆ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಮಳೆಗಾಳಿಯಿಂದ ಸಾಕಷ್ಟು ಅಡಿಕೆ ಹಾಗೂ ತೆಂಗಿನ ಮರಗಳು ಮುರಿದು ಹೋಗಿ ತಮಗಾದ ನಷ್ಟದ ಬಗ್ಗೆ ರೈತರು ಅಧಿಕಾರಿಯ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಮುರಿದರೆ ಮತ್ತು ಕೊಳೆ ರೋಗ ಬಂದರೆ ಇಲಾಖೆಯಿಂದ ರೈತರಿಗೆ ಆದ ಹಾನಿಯನ್ನು ಪರಿಶೀಲಿಸಿ ಪರಿಹಾರ ಒದಗಿಸುತ್ತೇವೆ ಎಂದು ತಿಳಿಸಿದರು. ಕ್ಯಾನರಾ ಪ್ಲಸ್ ನ್ಯೂಸ್, ಜೊಯ್ಡಾ. ಜೊಯ್ಡಾದ ಸಾಧನಾ ಶಶಿಕಾಂತ್ ಹೆಗಡೆ ಅವರು ಎಸ್ಎಲ್ಸಿ ಪರೀಕ್ಷೆಯಲ್ಲಿ 620 99.20 ಅಂಕ ಗಳಿಸುವ ಮೂಲಕ ಜೊಯ್ಡಾ ತಾಲೂಕಿಗೆ ಪ್ರಥಮ ಪಡೆದಿದ್ದಾರೆ. ಜೊಯ್ಡಾ ತಾಲೂಕಿನ ಗುಂದಾ ಪ್ರೌಢಶಾಲಾ ವಿದ್ಯಾರ್ಥಿನಿ ಸಾಧನಾ ಶಶಿಕಾಂತ್ ಹೆಗಡೆ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 620 99.20 ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾರೆ. ಜೊಯ್ಡಾದ ಇತಿಹಾಸದಲ್ಲೇ 620 ಅಂಕ ಪಡೆದಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಹಳ್ಳಿ ಹುಡುಗಿಯ ಈ ಸಾಧನೆಗೆ ಜೊಯ್ಡಾ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾಧನಾ ಹೆಗಡೆಯವರ ಈ ಸಾಧನೆಗೆ ಗುಂದಾ ಶಾಲೆಯ ಮುಖ್ಯ ಶಿಕ್ಷಕ ಫಕೀರಪ್ಪಾಡಿ, ಶಿಕ್ಷಕ ಭಾಸ್ಕರ್ ಗಾಂವ್ಕರ್, ಜನಾರ್ದನ್ ಹೆಗಡೆ, ಕೆವಿಜೆ ಬ್ಯಾಂಕ್ ಮ್ಯಾನೇಜರ್ ಮಲ್ಲಿಕಾರ್ಜುನ ಹಾಗೂ ಪಾಲಕರು ಮತ್ತು ಜೊಯ್ಡಾ ಶಿಕ್ಷಣ ಇಲಾಖೆಯು ಸನ್ಮಾನಿಸಿ ಶುಭ ಹಾರೈಸಿದೆ. ಕ್ಯಾನರಾ ಪ್ಲಸ್ ನ್ಯೂಸ್, ಜೊಯ್ಡಾ. ಜಿಲ್ಲೆಯಲ್ಲಿ ಮಂಗಳವಾರ 75 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು 69 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಜಿಲ್ಲೆಯ ಕಾರವಾರದಲ್ಲಿ 5, ಕುಮಟಾದಲ್ಲಿ 1, ಹೊನ್ನಾವರದಲ್ಲಿ 1, ಭಟ್ಕಳದಲ್ಲಿ 5, ಶಿರಸಿಯಲ್ಲಿ 16, ಸಿದ್ದಾಪುರದಲ್ಲಿ 4, ಯಲ್ಲಾಪುರದಲ್ಲಿ 1, ಮುಂಡಗೋಡದಲ್ಲಿ 9, ಜೊಯ್ಡಾದಲ್ಲಿ 3 ಹಾಗೂ ಹಡಿಯಾಳದಲ್ಲಿ 30 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ಕಾರವಾರದಲ್ಲಿ 4, ಕುಮಟಾದಲ್ಲಿ 20, ಹೊನ್ನಾವರದಲ್ಲಿ 1, ಭಟ್ಕಳದ 5, ಹಳಿಯಾಳದ 33 ಹಾಗೂ ಮುಂಡಗೋಡಿನ 6 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಈವರೆಗೆ ಜಿಲ್ಲೆಯಲ್ಲಿ ಒಟ್ಟು 2910 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಅದರಲ್ಲಿ 1996 ಮಂದಿ ಗುಣಮುಖರಾಗಿದ್ದಾರೆ. 888 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 26 ಜನ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್, ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್. ಅಚ್ಯುತ್ ಪಂಡಿತ್ ಆಸ್ಪತ್ರೆ ಕುಮಟಾ ವತಿಯಿಂದ ಕುಮಟಾದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಟಿ.ಎನ್. ಹೆಗಡೆ ಅವರ ತಾತ್ಕಾಲಿಕ ಅನುಪಸ್ಥಿತಿಯಲ್ಲಿ ಅವರಿಂದ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಶಾನ್ಬಾಗ್, ಸುಭಾಷ್ ರೋಡ್, ಕುಮಟಾ ಇವರಲ್ಲಿ ದಿನಾಂಕ 27/7/2020 ತಪಾಸಣೆ ಮಾಡಿಸಿಕೊಳ್ಳಬಹುದು. ಹೆಸರು ನೋಂದಾಯಿಸಿಕೊಳ್ಳಲು 7760893157ಗೆ ಕರೆ ಮಾಡಿ. ಹೆಸರು ಮುಂಚಿತವಾಗಿ ನೋಂದಾಯಿಸಬೇಕು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳಿಗೆ ಕೋವಿಡ್-19 ಟೆಸ್ಟ್ ಮಾಡಿಸಿ ರೋಗರಹಿತ ನೆಗೆಟಿವ್ ಎಂದು ಖಾತ್ರಿಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಅಚ್ಯುತ್ ಪಂಡಿತ್ ಆಸ್ಪತ್ರೆಯು ಈಗಾಗಲೇ ಸ್ಯಾನಿಟೈಸೇಷನ್ ಮಾಡಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾರಣ 27/7/2020 ಕುಮಟಾ ತಾಲೂಕಿನ ಕೆಲಭಾಗದ ವಿದ್ಯಾಗಿರಿಯಲ್ಲಿರುವ ಪ್ರಸಿದ್ಧ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 97% ಫಲಿತಾಂಶ ದಾಖಲಿಸುವ ಮೂಲಕ ಅಮೋಘ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಬಿಎಂ ಧನುಷ್ 96.67 ಜಿಲ್ಲೆಗೆ 7ನೇ ರ್ಯಾಂಕ್ ಪಡೆದಿದ್ದಾನೆ. ಕೃಪಾ ವಿ ಭಟ್ 96.50 ಜಿಲ್ಲೆಗೆ 8ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಅನಿಕೇತ್ ಜಿ ಪೈ 96.17 ಜಿಲ್ಲೆಗೆ 10ನೇ ರ್ಯಾಂಕ್ ಅನ್ನು ಪಡೆದಿದ್ದಾನೆ. ಹೇಮಾ ಎ ನಾಯಕ್ 96.17 ಜಿಲ್ಲೆಗೆ 10ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ನೂತನ್ ಕುಮಾರ್ ಎನ್ ನಾಯ್ಕ್ 96.17 ಜಿಲ್ಲೆಗೆ 10ನೇ ರ್ಯಾಂಕ್ ಅನ್ನು ಪಡೆದಿದ್ದಾನೆ. ಶ್ವೇತಾ ಎಸ್ ಅಕ್ಕಿ 95.50 ಪಡೆದಿದ್ದಾಳೆ. ದಾಮೋದರ್ ಯು ಹೆಗಡೆ 95, ರಕ್ಷಾ ವಿ ಭಟ್ 95, ಗುರುಮೂರ್ತಿ ವಿ ಹೆಗಡೆ 94.67, ಶಶಾಂಕ್ ಎಸ್ ಪೈ 94.33,
ನಿಖಿಲ್ ಪಿ ಪಂಡಿತ್ ಶೇಕಡ 93.67, ಆದಿತ್ಯ ಪಿ ನಲ್ಲಿಕೇರಿ ಶೇಕಡ 93.33, ನೇಹಾ ಎನ್ ಮಹಾಲೆ ಶೇಕಡ 93.33, ದೀಕ್ಷಿತಾ ಜೆ ನಾಯ್ಕ್ ಶೇಕಡ 93, ಹೇಮಂತ್ ಬಿ ಶಾನ್ಬಾಗ್ ಶೇಕಡ 93, ನವ್ಯ ಎಂ ನಾಯ್ಕ್ ಶೇಕಡ 92.83, ಅಮೂಲ್ಯ ಎಂ ಕಾಮತ್ ಶೇಕಡ 92.67, ಮಾನಸ ಯು ಶಾಸ್ತ್ರಿ ಶೇಕಡ 92.67, ವಿದ್ಯಾ ವಿ ನಾಯ್ಕ್ ಶೇಕಡ 92.50, ಕಾವ್ಯ ಎಂ ಪಂಡಿತ್ 92.50, ದೀಕ್ಷಾ ಆರ್ ಭಂಡಾರಿ 92.33, ನೇಹಾ ಜಿ ನಾಯಕ್ ಶೇಕಡ 92, ನಿಖಿತಾ ಎಸ್ ನಾಯ್ಕ್ ಶೇಕಡ 91.67, ಸುಹಾಸ್ ಎಸ್ ಪೈ ಶೇಕಡ 91.67, ಭರತ್ ಕೆ ನಾಯಕ್ ಶೇಕಡ 91.33, ಮಂಗೇಶ್ ಡಿ ಶಾನ್ಬಾಗ್ ಶೇಕಡ 90.83, ಶ್ರುತಿ ಎಸ್ ಶೇಕಡ 89.83, ಮೇಘನಾ ಎನ್ ನಾಯಕ್ ಶೇಕಡ 89, ನಿತೀಶ್ ಆರ್ ಹರಿಕಂತ್ರ ಶೇಕಡ 88.50, ನಿಹಾರಿಕಾ ಆರ್ ನಾಯ್ಕ್ ಶೇಕಡ 88.17, ನಿರೋಷಾ ಜಿ ಭಗವತ್ ಶೇಕಡ 87.50, ಕೀರ್ತಿ ಎನ್ ಹೆಗಡೆ ಶೇಕಡ 87, ವಿಷ್ಣುಮೂರ್ತಿ ಶೇಕಡ 86.83, ಬಿವಿ ದಿಶಾ ಶೇಕಡ 85.83, ಎಂ ಧನ್ಯ ಶೇಕಡ 85.67, ದರ್ಶನ್ ಹೆಗಡೆ ಶೇಕಡ 85 ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಎಚ್ಎಸ್ ವಿಶಾಲ್ ಶೇಕಡ 97.5 ಜಿಲ್ಲೆಗೆ 5ನೇ ರ್ಯಾಂಕ್, ತಾಲೂಕಿಗೆ 1ನೇ ರ್ಯಾಂಕ್ ಪಡೆದಿದ್ದಾನೆ. ಖುಷಿ ಎ ಭಟ್ 97.5 ಜಿಲ್ಲೆಗೆ 5ನೇ ರ್ಯಾಂಕ್, ತಾಲೂಕಿಗೆ 1ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ವೈಷ್ಣವಿ ಎ ಮೇಸ್ತಾ ಶೇಕಡ 97.5 ಜಿಲ್ಲೆಗೆ 5ನೇ ರ್ಯಾಂಕ್, ತಾಲೂಕಿಗೆ 1ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಗೌತಮಿ ಆರ್ ಪೈ ಶೇಕಡ 97.33 ಜಿಲ್ಲೆಗೆ 6ನೇ ರ್ಯಾಂಕ್, ತಾಲೂಕಿಗೆ 2ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಕೃತಿಕಾ ಕೆ ನಾಯಕ್ ಶೇಕಡ 95.33 ತಾಲೂಕಿಗೆ 3ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ವಿಜಯ್ ಎ ಶಾನ್ಬಾಗ್ ಶೇಕಡ 95.17, ವೆಂಕಟೇಶ್ ಜಿ ಶಾನ್ಬಾಗ್ ಶೇಕಡ 93.5, ಸ್ಮೃತಿ ಆರ್ ಕಾಮತ್ 92.5, ಶ್ರೀಲಕ್ಷ್ಮಿ ಎಸ್ ಭಟ್ ಶೇಕಡ 89, ಗಣೇಶ್ ಫೋನ್ ಪಾಂಡಿ ಶೇಕಡ 88.33, ದರ್ಶಿನಿ ಆರ್ ಶಾನ್ಬಾಗ್ ಶೇಕಡ 87.83, ಎಂಆರ್ ಪವಿತ್ರ ಶೇಕಡ 87.83, ಪಲ್ಲವಿ ಪಿ ಶಾನ್ಬಾಗ್ ಶೇಕಡ 85.33 ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದ ವಿದ್ಯಾರ್ಥಿಗಳಾಗಿದ್ದಾರೆ. ವಿಜ್ಞಾನ ವಿಭಾಗದ 77 ವಿದ್ಯಾರ್ಥಿಗಳ ಪೈಕಿ 8 ವಿದ್ಯಾರ್ಥಿಗಳು ಶೇಕಡ 95ಕ್ಕಿಂತ ಅಧಿಕ ಅಂಕ ಗಳಿಸಿದ್ದಾರೆ. 18 ವಿದ್ಯಾರ್ಥಿಗಳು ಶೇಕಡ 90ಕ್ಕಿಂತ ಅಧಿಕ, 10 ವಿದ್ಯಾರ್ಥಿಗಳು ಶೇಕಡ 85ಕ್ಕಿಂತ ಅಧಿಕ, 36 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮತ್ತು 3 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದ 22 ವಿದ್ಯಾರ್ಥಿಗಳ ಪೈಕಿ 6 ವಿದ್ಯಾರ್ಥಿಗಳು ಶೇಕಡ 95ಕ್ಕಿಂತ ಅಧಿಕ, 2 ವಿದ್ಯಾರ್ಥಿಗಳು ಶೇಕಡ 90ಕ್ಕಿಂತ ಅಧಿಕ, 5 ವಿದ್ಯಾರ್ಥಿಗಳು ಶೇಕಡ 85ಕ್ಕಿಂತ ಅಧಿಕ, 6 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮತ್ತು ದ್ವಿತೀಯ ಶ್ರೇಣಿಯಲ್ಲಿ 2 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 2019-20ನೇ ಸಾಲಿನ ಪಿಯುಸಿ ಪರೀಕ್ಷೆಯಲ್ಲಿ ಅಮೋಘ ಸಾಧನೆ ತೋರುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ದಶ ದಿಕ್ಕುಗಳಲ್ಲಿ ಪಸರಿಸುವಂತೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಜೊತೆಗೆ ಕಾಲೇಜು ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸ ವೃಂದದ ಜೊತೆಗೆ ಪಾಲಕರ ಶ್ರಮವು ಪ್ರಮುಖ ಕಾರಣವಾಗಿದ್ದು, ಇವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಕೋರುವ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳು, ಕೊಂಕಣ ಎಜುಕೇಷನ್ ಟ್ರಸ್ಟ್ ಕುಮಟಾ, ಪ್ರಿನ್ಸಿಪಲ್ ಆ್ಯಂಡ್ ಸ್ಟಾಫ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಕುಮಟಾ. ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದ ನುರಿತ ಹಾಗೂ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಕುಮಟಾದ ಪ್ರಸಿದ್ಧ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ 2020-21ನೇ ಸಾಲಿನ ಪ್ರವೇಶಾತಿ ಆರಂಭಗೊಂಡಿದೆ. 5 ವರ್ಷಗಳ ಹಿಂದೆ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಪ್ರಾರಂಭವಾದ ಈ ಪಿಯು ಕಾಲೇಜಿನಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗ ಹೊಂದಿದ್ದು, ಪ್ರತಿ ವರ್ಷ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ವಾಣಿಜ್ಯ ವಿಭಾಗದ ಗುಣಮಟ್ಟದ ಶಿಕ್ಷಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ತ್ರಿಷಾ ಕ್ಲಾಸಸ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸುಸಜ್ಜಿತ ಕಟ್ಟಡ, ಉತ್ತಮ ಕ್ಯಾಂಪಸ್, ಆಧುನಿಕ ಲೈಬ್ರರಿ, ಅತ್ಯಾಧುನಿಕ ಪ್ರಯೋಗಾಲಯ, ರೀಡಿಂಗ್ ರೂಮ್, ವೈಫೈ, ವಸತಿ, ಬಸ್ ವ್ಯವಸ್ಥೆ ಸೇರಿದಂತೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ. ಕೋವಿಡ್-19ನ ಕಾರಣಕ್ಕೆ ವಿದ್ಯಾರ್ಥಿಗಳ ಮತ್ತು ಸಿಬ್ಬಂದಿಯ ಆರೋಗ್ಯ ಸುರಕ್ಷತೆಗಾಗಿ ಇಡೀ ದೇಹ ತಪಾಸಣೆ ಮಾಡಿ ಸ್ಯಾನಿಟೈಸ್ ಮಾಡುವ ಸೆನ್ಸರ್ ಆಧಾರಿತ ಯಂತ್ರವನ್ನು ಪ್ರವೇಶ ದ್ವಾರದಲ್ಲೇ ಅಳವಡಿಸಲಾಗಿದೆ. ಸಿಇಟಿ, ಜೆಇಇ, ನೀಟ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ, ವ್ಯಕ್ತಿತ್ವ ವಿಕಸನ, ತಿಂಗಳಿಗೊಮ್ಮೆ ಪಾಲಕರ ಮೀಟಿಂಗ್ ನಡೆಸಿ ಮಕ್ಕಳ ಶೈಕ್ಷಣಿಕ ಸುಧಾರಣೆಯ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತದೆ. ಇಂಥ ಗುಣಮಟ್ಟದ ಕಾಲೇಜು ಶಿಕ್ಷಣ ನಮ್ಮ ಕುಮಟಾದಲ್ಲಿಯೇ ದೊರೆಯುವಾಗ ಲಕ್ಷಗಟ್ಟಲೆ ಖರ್ಚು ಮಾಡಿ ಬೃಹತ್ ಶಹರಗಳಿಗೆ ನಮ್ಮ ಮಕ್ಕಳನ್ನು ಕಳುಹಿಸುವ ಚಿಂತೆ ಬಿಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಸರಸ್ವತಿ ಪಿಯು ಕಾಲೇಜಿಗೆ ಭೇಟಿ ನೀಡಿ ಪ್ರವೇಶ ಪಡೆಯಿರಿ. ಲಿಮಿಟೆಡ್ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಮೊದಲು ಬಂದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕಾಲೇಜ್ ಕಚೇರಿಯನ್ನು ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9972663855, 9972663855 ಹಾಗೂ 6362691523.
ಗುನಗಿ ಸಮಾಜದ ಯುವ ಮುಖಂಡ ಸಮಾಜಮುಖಿ ವ್ಯಕ್ತಿತ್ವದ ಶ್ರೀ ಅರವಿಂದ ಗುನಗಿ ಅವರು ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಹೆಮ್ಮೆ ತಂದಿದೆ. ತಮ್ಮ ವಸ್ತುನಿಷ್ಠೆ ಪತ್ರಿಕೋದ್ಯಮದ ಮೂಲಕ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಎಂದು ಶುಭ ಹಾರೈಸುತ್ತೇವೆ. ಶುಭ ಕೋರುವವರು ಶ್ರೀ ಗಿಂಡಿ ದೇವಿ ಕ್ರಿಕೆಟ್ ಟೀಮ್ ಗುನಿಗಿವಾಡ ಕಾರವಾರ. ಜಿಲ್ಲೆಯ ಸಮಗ್ರ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ಸುರಕ್ಷತಾ ನಿಯಮ ಉಲ್ಲಂಘಿಸಿದ ಆರೋಪದಡಿ ಏರ್ ಏಷ್ಯಾದ ಇಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ. ಈ ಕುರಿತು ಭಾರತೀಯ ವಿಮಾನಯಾನ ನಿಯಂತ್ರಣ ಪ್ರಾಧಿಕಾರದ ಡಿಜಿಸಿಎ ಮಾಹಿತಿ ನೀಡಿದೆ. ಕಳೆದ ಜೂನ್ ತಿಂಗಳಲ್ಲಿ ಏರ್ ಏಷ್ಯಾದ ಮಾಜಿ ಪೈಲಟ್ ನಡೆಸುತ್ತಿರುವ ಯೂಟ್ಯೂಬ್ ಚಾನೆಲ್ ಫ್ಲೈಯಿಂಗ್ ಬಿಸ್ಟ್ನಲ್ಲಿ ಕಡಿಮೆ ವೆಚ್ಚದ ವಿಮಾನದಲ್ಲಿ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈ ಕುರಿತು ಇಬ್ಬರು ಕಾರ್ಯನಿರ್ವಾಹಕರಾದ ಕಾರ್ಯನಿರ್ವಹಣೆ ವಿಭಾಗದ ಮುಖ್ಯಸ್ಥ ಮನೀಶ್ ಉಪ್ಪಳ್ ಮತ್ತು ವಿಮಾನದ ಸುರಕ್ಷತೆ ವಿಭಾಗದ ಮುಖ್ಯಸ್ಥ ಮುಖೇಶ್ ನೇಮಾ ಅವರಿಗೆ ಕಳೆದ ಜೂನ್ನಲ್ಲಿ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಕುರಿತು ಮಾಹಿತಿ ನೀಡಲು ಏರ್ ಏಷ್ಯಾ ನಿರಾಕರಿಸಿದೆ. ಇದೀಗ ಅವರನ್ನು 3 ತಿಂಗಳ ಕಾಲ ಸೇವೆಯಿಂದ ಅಮಾನತುಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನದ ಮಹಾನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊರೋನಾ ವೈರಸ್ ಹರಡುವಿಕೆ ತಡೆಯಲು ಸ್ಯಾನಿಟೈಸರ್ ಬಳಕೆ ಅಗತ್ಯ. ಇಂತಹ ಸ್ಯಾನಿಟೈಸರ್ ಉದ್ಯಮದಲ್ಲೂ ಅಕ್ರಮ ನಡೆಯುತ್ತಿದೆ. ಕಳಪೆ ಗುಣಮಟ್ಟದ ಕಾರಣ 11 ಸ್ಯಾನಿಟೈಸರ್ ಕಂಪನಿಗಳ ವಿರುದ್ಧ ಚಂಡೀಗಢ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಪರೀಕ್ಷೆಗೆ ಒಳಪಡಿಸಿದಾಗ ಗುಣಮಟ್ಟದ ನಿಯತಾಂಕಗಳು ವಿಫಲವಾದ ಕಾರಣ 11 ಸ್ಯಾನಿಟೈಸರ್ ಬ್ರಾಂಡ್ಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಹರಿಯಾಣ ಆರೋಗ್ಯ ಸಚಿವ ಅನಿಲ್ ವಿಜ್ ಬುಧವಾರ ತಿಳಿಸಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಸ್ಯಾನಿಟೈಸರ್ ಬ್ರಾಂಡ್ಗಳಿಂದ ಮಾದರಿ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗಿತ್ತು. ಇದರಲ್ಲಿ ಕಳಪೆ ಗುಣಮಟ್ಟ ಹೊಂದಿದ ಕಂಪನಿಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಎಫ್ಐಆರ್ ಜೊತೆಗೆ ಪರೀಕ್ಷೆಗಳಲ್ಲಿ ವಿಫಲವಾದ ಬ್ರಾಂಡ್ಗಳ ಪರವಾನಗಿ ರದ್ದುಗೊಳಿಸಲು ಅಥವಾ ಅಮಾನತುಗೊಳಿಸಲು ನೋಟಿಸ್ ನೀಡಲಾಗಿದೆ ಎಂದು ಸಚಿವ ವಿಜ್ ಸೂಚಿಸಿದ್ದಾರೆ. ಪರೀಕ್ಷೆಗಳಲ್ಲಿ ವಿಫಲವಾದ ಸ್ಯಾನಿಟೈಸರ್ ಬ್ರಾಂಡ್ಗಳ ಸಂಪೂರ್ಣ ಸ್ಟಾಕ್ ಅನ್ನು ಮಾರುಕಟ್ಟೆಯಿಂದ ವಶಪಡಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ. ಹರಿಯಾಣದ ಆಹಾರ ಮತ್ತು ಔಷಧ ಆಡಳಿತ ಮಂಡಳಿಯು ರಾಜ್ಯದಾದ್ಯಂತ ಸುಮಾರು 248 ಸ್ಯಾನಿಟೈಸರ್ ಕಂಪನಿಗಳ ಮಾದರಿಯನ್ನು ಸಂಗ್ರಹಿಸಿದ್ದು, ಅದರಲ್ಲಿ 123 ಮಾದರಿಗಳ ಪರೀಕ್ಷಾ ವರದಿ ಬಂದಿದೆ. ಈ ಕುರಿತು ಮಾಧ್ಯಮದ ಜೊತೆಗೆ ಮಾತನಾಡಿದ ಸಚಿವ ವಿಜ್, ಇಲ್ಲಿಯವರೆಗೆ ಬಂದ ವರದಿಗಳಲ್ಲಿ 109 ಮಾದರಿಗಳು ಗುಣಮಟ್ಟದ ಪರೀಕ್ಷೆಗಳನ್ನು ಪಾಸ್ ಮಾಡಿವೆ, ಆದರೆ 14 ವಿಫಲವಾಗಿವೆ. ಅವುಗಳಲ್ಲಿ 9 ಬ್ರ್ಯಾಂಡ್ಗಳು ಗುಣಮಟ್ಟವಿಲ್ಲದವು ಎಂದು ಕಂಡುಬಂದಿದೆ. ಆದರೆ 5 ಬ್ರ್ಯಾಂಡ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಮೆಥನಾಲ್ ಇರುವುದು ಕಂಡುಬಂದಿದೆ. ಇದು ಹಾನಿಕಾರಕವಾಗಿದೆ ಎಂದು ಹೇಳಿದರು. ಕಳೆದ ಕೆಲ ದಿನಗಳ ಹಿಂದೆ ಕೊಡಗು ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಯಿಂದ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ಕುಸಿದಿತ್ತು. ಆ ಬೆಟ್ಟದ ತಪ್ಪಲಲ್ಲೇ ವಾಸವಿದ್ದ ತಲಕಾವೇರಿ ದೇಗುಲದ ಪ್ರಧಾನ ಅರ್ಚಕರಾದ ನಾರಾಯಣ ಆಚಾರ್ ಅವರ ಕುಟುಂಬದ 5 ಮಂದಿ ಭೂಕುಸಿತ ಘಟನೆಯಲ್ಲಿ ನಾಪತ್ತೆಯಾಗಿದ್ದರು. ಅವರ ಸುಳಿವು ಇನ್ನೂ ದೊರೆತಿಲ್ಲ. ಈ ನಡುವೆ ಇನ್ನು ಮುಂದೆ ತಲಕಾವೇರಿಯಲ್ಲಿ ಪೂಜೆ ಮಾಡುವ ಕುರಿತು ಪ್ರಶ್ನೆ ಎದ್ದಿದೆ. ತಲಕಾವೇರಿ ದೇವಾಲಯದಲ್ಲಿ ದೈನಂದಿನ ಪೂಜಾ ಕಾರ್ಯವನ್ನು ಪುನರ್ ಆರಂಭಿಸಲು ತೀರ್ಮಾನಿಸಲಾಗಿದೆ. ಈ ಕುರಿತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ತಲಕಾವೇರಿ ಕ್ಷೇತ್ರದ ಕೊಡಗಿನ ಪುಣ್ಯಕ್ಷೇತ್ರ ತಂತ್ರಿಯವರ ಸಲಹೆ ಮಾರ್ಗದರ್ಶನದಂತೆ ತಲಕಾವೇರಿ ದೇವಾಲಯದ ರಸ್ತೆ ಸಂಚಾರಕ್ಕೆ ಯೋಗ್ಯವಾದ ನಂತರ ಧಾರ್ಮಿಕ ಪರಿಹಾರ ಕಾರ್ಯ ಕೈಗೊಂಡು ದೈನಂದಿನ ಪೂಜಾ ಕಾರ್ಯ ಕೈಗೊಳ್ಳಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಇನ್ನು ಮುಂದೆ ಭಾಗಮಂಡಲದ ಅರ್ಚಕರೇ ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ಕೊರೋನಾ ವೈರಸ್ ಸೋಂಕಿಗೆ ಆಯುರ್ವೇದ ಔಷಧ ಕಂಡುಹಿಡಿದಿದ್ದೇನೆ ಎಂದು ಹೇಳಿದ ಡಾಕ್ಟರ್ ಗಿರ್ಧರ ಕಜೆಗೆ ಬಿಎಂಸಿಆರ್ಐ ನೋಟಿಸ್ ಜಾರಿಗೊಳಿಸಿದೆ. ಸರ್ಕಾರ ಅನುಮತಿ ಕೊಟ್ಟರೆ ಔಷಧಿಯನ್ನು ಉಚಿತವಾಗಿ ಹಂಚುವುದಾಗಿ ಗಿರ್ಧರ್ ಕಜೆ ಹೇಳಿದ್ದರು. ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನೆ ಸಂಸ್ಥೆ ಬಿಎಂಸಿಆರ್ಐ ನೋಟಿಸ್ ನೀಡಿದೆ. ಸುಳ್ಳು ಮಾಹಿತಿ ಹರಡುವುದನ್ನು ವೈದ್ಯಕೀಯ ನೀತಿ ಸಂಹಿತೆಗೆ ವಿರುದ್ಧವಾದುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಔಷಧಿ ಬಳಕೆ ಮತ್ತು ಅದರ ಕುರಿತು ಪ್ರಚಾರ ವೈದ್ಯಕೀಯ ನೀತಿ ಸಂಹಿತೆಗೆ ವಿರುದ್ಧವಾಗಿದೆ. ಇದು ಅತ್ಯಂತ ಸೂಕ್ಷ್ಮ ಸಂಗತಿಯಾಗಿದ್ದು ನೀವು ಜನರಿಗೆ ವಾಸ್ತವಾಂಶವನ್ನು ಹೇಳಬೇಕು. ಇಲ್ಲವಾದಲ್ಲಿ ನಿಮ್ಮ ಔಷಧಿಗಳ ಕ್ಲಿನಿಕಲ್ ಪ್ರಯೋಗ ರದ್ದು ಮಾಡಲಾಗುತ್ತದೆ ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಜುಲೈ 17ರಂದು ಬಿಎಂಸಿಆರ್ಐ ಎಥಿಕ್ಸ್ ಕಮಿಟಿ ಈ ನೋಟಿಸ್ ನೀಡಿದೆ. ಔಷಧದ ಕುರಿತು ಅನಧಿಕೃತ ಮಾಹಿತಿಯನ್ನ ಪ್ರಕಟಿಸಿದ್ದಕ್ಕಾಗಿ ಈ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ತಿಳಿದುಬಂದಿದೆ. ಬಿಎಂಸಿಆರ್ಐಗೆ ಅರ್ಜಿ ಸಲ್ಲಿಸಿದ್ದ ಡಾಕ್ಟರ್ ಗಿರಿಧರ ಕಜೆ ಕೋವಿಡ್-19 ರೋಗಿಗಳಿಗೆ ನಿಗದಿತ ಆರೈಕೆಯೊಂದಿಗೆ ಹೆಚ್ಚುವರಿಯಾಗಿ ಭೌಮ್ಯ ಮತ್ತು ಸಾತ್ಮ್ಯ ಎಂಬ 2 ಮಾತ್ರೆಗಳು ಪ್ರಭಾವ ಮತ್ತು ಸುರಕ್ಷತೆಯನ್ನು ಮೌಲ್ಯಮಾಪನ ಮಾಡಲು ಕ್ಲಿನಿಕಲ್ ಪ್ರಯೋಗ ನಡೆಸಲು ಅನುಮತಿಯನ್ನು ನೀಡಿದರು. ಔಷಧಗಳ ಪ್ರಯೋಗ ಇನ್ನೂ ಆರಂಭಿಕ ಹಂತದಲ್ಲಿಯೇ ಇದೆ. ಬಿಸಿಎಂಆರ್ಐ ಎಥಿಕ್ಸ್ ಕಮಿಟಿಗೆ ಈ ಕುರಿತು ಯಾವುದೇ ಫಲಿತಾಂಶ ಇನ್ನೂ ಸಲ್ಲಿಕೆಯಾಗಿಲ್ಲ. ಇಂತಹ ವಾಸ್ತವಾಂಶವನ್ನು ಮುಚ್ಚಿಟ್ಟು ನೀವು ಪ್ರಯೋಗ ಯಶಸ್ವಿಯಾಗಿದೆ ಎಂದು ಸಾರ್ವಜನಿಕವಾಗಿ ಪ್ರಚಾರ ಮಾಡಿದ್ದೀರಿ. ಇಂತಹ ಸೂಕ್ಷ್ಮ ಮಾಹಿತಿಯನ್ನು ಬಹಿರಂಗಪಡಿಸುವ ಮುನ್ನ ಸಕ್ಷಮ ಪ್ರಾಧಿಕಾರಿಗಳ ಅನುಮತಿ ಅಗತ್ಯ ಎಂಬುದು ನಿಮಗೆ ತಿಳಿಯಲಿಲ್ಲವೇ ಎಂದು ನೋಟಿಸ್ನಲ್ಲಿ ಪ್ರಶ್ನಿಸಲಾಗಿದೆ. ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ನಿರ್ಧಾರ ಪ್ರಕಟಿಸಿದ್ದಾರೆ. H-1B ವೀಸಾ ಹೊಂದಿರುವವರನ್ನ ನೇಮಕ ಮಾಡಿಕೊಳ್ಳದಂತೆ ಏಜೆನ್ಸಿಗಳಿಗೆ ಸೂಚಿಸಿದ್ದಾರೆ. ಹೀಗಾಗಿ ಸರ್ಕಾರದ ವ್ಯಾಪ್ತಿಯ ಎಲ್ಲ ಇಲಾಖೆಗಳಲ್ಲಿ ಕೌಶಲ್ಯ ಆಧಾರಿತ ಹುದ್ದೆಗಳಿಗೆ ಮೂಲ ಅಮೆರಿಕನರನ್ನು ನೇಮಿಸಲಾಗುತ್ತದೆ. H-1B ವೀಸಾ ಹೊಂದಿರುವವರಿಗೆ ಈ ಹುದ್ದೆಗಳು ಸಿಗುವುದಿಲ್ಲ. ಈ ಇಲಾಖೆಗಳಿಗೆ ತಾಂತ್ರಿಕ ನೆರವು ಒದಗಿಸುತ್ತಿದ್ದ ಭಾರತದ ಮೂಲದ ಐಟಿ ಸಂಸ್ಥೆಗಳಿಗೂ ಇದರಿಂದ ಭಾರಿ ಹೊಡೆತ ಬೀಳಲಿದೆ.
ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ H-1B ವೀಸಾ ಸಂಖ್ಯೆಗಳ ಮೇಲೆ ನಿಯಂತ್ರಣ ಹೇರಿದ್ದರು. ವೀಸಾ ನೀತಿಯ ದೆಸೆಯಿಂದ ಸುಮಾರು $150 ಬಿಲಿಯನ್ ಮೌಲ್ಯದ ಭಾರತದ ಐಟಿ ಕ್ಷೇತ್ರ ಆತಂಕದಲ್ಲಿತ್ತು. ಆದರೆ ನಂತರ ನಿಯಮ ಸಡಿಲಿಕೆಯಾಗಿತ್ತು. ಆದರೆ ಈಗ ವೀಸಾದಾರರಿಗೆ ಅಮೆರಿಕದ ಸರ್ಕಾರಿ ಉದ್ಯೋಗ ಲಭ್ಯವಿಲ್ಲ ಎಂಬ ಆದೇಶವು ಭಾರತದ ಮೂಲದ ತಂತ್ರಜ್ಞರಿಗೆ ಮುಳುವಾಗಲಿದೆ. ಅಮೆರಿಕದ H-1B ವೀಸಾ ಪಡೆಯುವವರಲ್ಲಿ 70% ಭಾರತೀಯರೇ ಇದ್ದು, ಪ್ರತಿ ವರ್ಷ ಭಾರತದಿಂದ ಸುಮಾರು 80,000 ಹೆಚ್ಚು ಜನ ಅಮೆರಿಕಕ್ಕೆ ತೆರಳುತ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಹೊನ್ನಳ್ಳಿಯ ಸಂಜಯ್ ದತ್ತ ನಾಯಕ್. ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ವಿದ್ಯಾರ್ಥಿಗೆ ಸನ್ಮಾನಿಸಿ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಶಾಸಕರು. ಭಾರೀ ಮಳೆಯಿಂದ ಬಡಗಣಿ ನದಿ ಉಕ್ಕಿ ಹರಿದಿದ್ದು ತಗ್ಗು ಪ್ರದೇಶದ ನೂರಾರು ಮನೆಗಳು ಜಲಾವೃತ. ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ಸಾರ್ವಜನಿಕರ ಆಸ್ತಿಗೆ. ಜಿಲ್ಲೆಯಲ್ಲಿ ಮಂಗಳವಾರ 75 ಮಂದಿಗೆ ಕೊರೋನಾ ಪಾಸಿಟಿವ್, 69 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ. 888 ಮಂದಿಗೆ ನಡೆಯುತ್ತಿದೆ ಚಿಕಿತ್ಸೆ. ಇಲ್ಲಿಗೆ ಕೆನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.